ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಏಕೆ ಆಚರಿಸುತ್ತಾರೆ? ಶ್ರೀಕೃಷ್ಣ ಜನ್ಮಾಷ್ಟಮಿಯು ಪ್ರಪಂಚಾದ್ಯಂತ ಹಿಂದೂ ಸಮುದಾಯವು ಆಚರಿಸುವ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬಗಳು ದುಷ್ಟತನದ ಮೇಲೆ ಒಳ್ಳೆಯದರ ಮಹಿಮೆಯ ಮಹತ್ವವನ್ನು ಮತ್ತು ಶ್ರೀಕೃಷ್ಣ ಮತ್ತು ಅವನ ಪತ್ನಿ ರಾಧೆಯ ಬಗ್ಗೆ ಹಲವಾರು ಸಾವಿರ ವರ್ಷಗಳಿಂದ ಹೇಳಲಾಗುತ್ತಿರುವ ಕಥೆಗಳ ಪ್ರಣಯ ವರ್ಣಗಳನ್ನು ನೆನಪಿಸುತ್ತದೆ. ಶ್ರೀಕೃಷ್ಣನು ವಿಷ್ಣುವಿನ ಅವತಾರವೂ ಆಗಿದ್ದು, ದ್ವಾಪರಯುಗದಲ್ಲಿ ದುಷ್ಟತನವನ್ನು ಕೊನೆಗೊಳಿಸಲು ಭೂಮಿಯ ಮೇಲೆ ಮಾನವ ರೂಪದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ. ಅದೇ ರೀತಿ ಶ್ರೀಕೃಷ್ಣನ ಜನ್ಮದಿನದಂದು ಶ್ರಾವಣದಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ. 2023 ವರ್ಷಗಳಲ್ಲಿ ಇದನ್ನು ಸತತ 2 ದಿನಗಳವರೆಗೆ ಆಚರಿಸಲಾಯಿತು ಮತ್ತು 2024ರಲ್ಲಿಯೂ ಇದನ್ನು ಒಮ್ಮೆ ಆಚರಿಸಲಾಯಿತು. ಆಚರಣೆಯ ದಿನಾಂಕದ ಸಮಯದಲ್ಲಿ ನಕ್ಷತ್ರಪುಂಜಗಳನ್ನು ಅವಲಂಬಿಸಿರುತ್ತದೆ. ಇದಲ್ಲದೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಈ ಹಬ್ಬವು ಕೃಷ್ಣನ ಬೋಧನೆಗಳ ಅನುಷ್ಠಾನವನ್ನು ಸಹ ಪ್ರತಿನಿಧಿಸುತ್ತದೆ. ಈ ಲೇಖನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ನೀವು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುವ ಎಲ್ಲವನ್ನೂ ನಾವು ಉಲ್ಲೇಖಿಸಲಾಗುತ್ತದೆ. ಇನ್ನಷ್ಟು ತಿಳಿದುಕೊಳ್ಳಲು ಕೊನೆಯವರೆಗೂ ಓದಲು ಮರೆಯದಿರಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಏಕೆ ಆಚರಿಸಲಾಗುತ್ತದೆ? ಕೃಷ್ಣ ಜನ್ಮಾಷ್ಟಮಿಯನ್ನು ಹಲವು ಕಾರಣಗಳಿಗಾಗಿ ಆಚರಿಸಲಾಗುತ್ತದೆ ಮತ್ತು ಇದು ಕೇವಲ ಮಹತ್ವಕ್ಕಿಂತ ಹೆಚ್ಚಿನದನ್ನು ಹೊಂದಿದೆ. ಹಿಂದೂ ಧರ್ಮದಲ್ಲಿ ಕೃಷ್ಣ ಪರಮಾತ್ಮನು ಅತ್ಯಂತ ಪ್ರೀತಿಯ ವ್ಯಕ್ತಿಗಳಲ್ಲಿ ಒಬ್ಬನು. ದೇವರ ಭಕ್ತರು ಯಾವಾಗಲೂ ಅವನನ್ನು ಯಾವುದೇ ರೀತಿಯಲ್ಲಿ ಅಥವಾ ರೂಪದಲ್ಲಿ ಮೆಚ್ಚಲು ಬಯಸುತ್ತಾರೆ. ಕೃಷ್ಣನು ಜೈಲಿನಲ್ಲಿ ಜನಿಸಿದರು ಮತ್ತು ಗೋಪಾಲಕನಾಗಿ ಜೀವನವನ್ನು ಕಳೆದನು. ಅವನಲ್ಲಿ ಯಾವುದೇ ರಾಜಮನೆತನದ ಭಾವನೆ ಇರಲಿಲ್ಲ ಮತ್ತು ಅವನು ವೃಂದಾವನದಲ್ಲಿ ತನ್ನ ಕೊಳಲನ್ನು ನುಡಿಸುವ ಇತರ ಎಲ್ಲ ಗೋಪಾಲಕರೊಂದಿಗೆ ಬೆಳೆದನು. ಆದರೂ ಅವನು ಚಿಕ್ಕ ಮಗುವಾಗಿದ್ದಾಗ ಅವನಿಗೆ ಭಕ್ತರು ಮತ್ತು ಅನುಯಾಯಿಗಳು ಇದ್ದರು. ಅತ್ಯಂತ ಮುಗ್ಧ ಮತ್ತು ಪ್ರಾಮಾಣಿಕ ರೂಪದಲ್ಲಿಯೂ ಸಹ ಎಲ್ಲರೂ ಅವನ ದೈವತ್ವವನ್ನು ಗುರುತಿಸಿದರು. ಕೃಷ್ಣ ಜನ್ಮಾಷ್ಟಮಿಯ ಜನ್ಮದಿನವು ಕೇವಲ ಅವರ ಜನ್ಮ ಆಚರಣೆಗಿಂತ ಹೆಚ್ಚಿನದಾಗಿದೆ. ಇದು ಶ್ರೀಕೃಷ್ಣನು ತನ್ನ ಜೀವನದಲ್ಲಿ ಹೊಂದಿದ್ದ ಬೋಧನೆಗಳು, ಮೌಲ್ಯಗಳು ಮತ್ತು ಗುಣಲಕ್ಷಣಗಳ ಆಚರಣೆಯಾಗಿದೆ. ಈ ಹಬ್ಬವು ಬಣ್ಣಗಳು, ಸಂಗೀತ, ನೃತ್ಯಗಳು, ರುಚಿಕರವಾದ ಖಾದ್ಯಗಳು ಮತ್ತು ಇತರ ಸಂತೋಷದಾಯಕ ಅಭ್ಯಾಸಗಳನ್ನು ಒಳಗೊಂಡಿದೆ. ಶ್ರೀಕೃಷ್ಣನು ತನ್ನ ತುಂಟುತನದ ಮಾರ್ಗಗಳಿಗೆ ಮತ್ತು ಜೀವನದಲ್ಲಿ ಸಣ್ಣ ಸಂತೋಷಗಳನ್ನು ಸಹ ಆಚರಿಸಲು ಒಂದು ಮಾರ್ಗವನ್ನು ಕಂಡುಕೊಂಡಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದನು. ಹಬ್ಬದ ಉದ್ದೇಶ ಇಷ್ಟೇ. ಪ್ರಾಚೀನ ಕಾಲದಿಂದಲೂ ಮತ್ತು ಮುಂಬರುವ ವರ್ಷಗಳವರೆಗೆ ಕೃಷ್ಣ ಜನ್ಮಾಷ್ಟಮಿಯ ಜನ್ಮ ವಾರ್ಷಿಕೋತ್ಸವವನ್ನು ಮೀರಿದ ಆಚರಣೆಯಾಗಿದೆ. ಇದಲ್ಲದೆ ಹಿಂದೂ ಜಾನಪದ ಕಥೆಗಳನ್ನು, ವಿಶೇಷವಾಗಿ ಮಹಾಕಾವ್ಯ ಮಹಾಭಾರತವನ್ನು ಅನುಸರಿಸುವವರಿಗೆ ಇದು ಬುದ್ಧಿ, ಶೌರ್ಯ, ಸ್ಥಿತಿ ಸ್ಥಾಪಕತ್ವ ಮತ್ತು ಸದಾಚಾರವನ್ನು ಆಚರಿಸುವ ದಿನವಾಗಿದೆ. ಇದಲ್ಲದೆ ಈ ದಿನವನ್ನು ದುಷ್ಟ ಮತ್ತು ಅನ್ಯಾಯದ ಮೇಲೆ ಒಳ್ಳೆಯತನ ಗೆದ್ದಾಗ ಆಚರಿಸಲಾಗುತ್ತದೆ. ಎಲ್ಲ ನಂತರ ಕೃಷ್ಣನ ಬೋಧನೆಗಳು ಏನನ್ನು ಒಳಗೊಂಡಿದೆ ಎಂಬುದು ಅಷ್ಟೇ. ಅವರ ಹೆಚ್ಚಿನ ಬೋಧನೆಗಳು ಮತ್ತು ಮೌಲ್ಯಗಳನ್ನು ಭಗವದ್ಗೀತೆಯಲ್ಲೂ ಮುಂದಿಡಲಾಗಿದೆ. ಭಗವಾನ್ ಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಆಚರಿಸಲಾಗುತ್ತದೆ? ಕೃಷ್ಣ ಜನ್ಮಾಷ್ಟಮಿಯನ್ನು ಹಲವು ವಿಧಗಳಲ್ಲಿ ಆಚರಿಸಲಾಗುತ್ತದೆ. ಇದಲ್ಲದೆ ಈ ಆಚರಣೆಯ ಅತ್ಯುತ್ತಮ ಗುಣವೆಂದರೆ ಎಲ್ಲರೂ ಈ ಹಬ್ಬವನ್ನು ಆಚರಿಸಬಹುದು. ಪ್ರತಿ ವರ್ಷ ಶ್ರೀಕೃಷ್ಣನನ್ನು ಪೂಜಿಸುವ ಸ್ಥಳಗಳಲ್ಲಿ ನೂರಾರು ಮತ್ತು ಸಾವಿರಾರು ಯಾತ್ರಿಕರು ಶ್ರೀಕೃಷ್ಣನಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಬರುತ್ತಾರೆ. ಹಿಂಸೆ ಮತ್ತು ತ್ಯಾಗಗಳನ್ನು ಸಮರ್ಥಿಸುವ ಅನೇಕ ಹಬ್ಬಗಳಿಗಿಂತ ಭಿನ್ನವಾಗಿ ಕೃಷ್ಣ ಜನ್ಮಾಷ್ಟಮಿ ಜೀವನದ ವಿಧಾನಗಳಲ್ಲಿ ದಯೆ ಮತ್ತು ಮೃದುತ್ವವನ್ನು ಬೋಧಿಸುತ್ತದೆ ಮತ್ತು ಪ್ರಾಣಿಗಳ ಕಡೆಗೆ, ವಿಶೇಷವಾಗಿ ವೃಂದಾವನದಲ್ಲಿ ಬಾಲ್ಯದಿಂದಲೂ ಕೃಷ್ಣನೊಂದಿಗೆ ಬಂದ ಹಸುಗಳ ಕಡೆಗೆ ಪ್ರೀತಿಯನ್ನು ಹರಡುತ್ತದೆ. ಕೃಷ್ಣ ಜನ್ಮಾಷ್ಟಮಿ ಆಚರಿಸುವ ಕೆಲವು ವಿಧಾನಗಳು ಇಲ್ಲಿವೆ. ಉಪವಾಸ. ಇದು ಸಾಮಾನ್ಯವಲ್ಲದಿದ್ದರೂ ಅನೇಕ ಭಕ್ತರು ಉಪವಾಸ ಮಾಡುತ್ತಾರೆ. ಶ್ರೀಕೃಷ್ಣನ ಪೂಜೆಯನ್ನು ಮುಗಿಸುವವರೆಗೆ ಅವರು ಉಪವಾಸವನ್ನು ಆಚರಿಸಿ ಸೂರ್ಯಾಸ್ತದ ನಂತರ ಅದನ್ನು ಮುರಿಯುವ ಸಾಧ್ಯತೆ ಇದೆ. ಉಪವಾಸವು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಮತ್ತು ಈ ದಿನದ ಸಂದರ್ಭದಲ್ಲಿ ಇದು ಮತ್ತೊಂದು ಮಹತ್ವವನ್ನು ಹೊಂದಿದೆ. ಇದು ಭಕ್ತರನ್ನು ತಮ್ಮ ಭಗವಂತನಲ್ಲಿ ಅತ್ಯಂತ ಶುದ್ಧ ಹೃದಯದಿಂದ ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ. ಉಪವಾಸ ಭಕ್ತರು ತಾವು ಆಹಾರ ಸೇವಿಸುವ ಮೊದಲು ತಮ್ಮ ದೇವರಿಗೆ ಗೌರವ ಸಲ್ಲಿಸಲು ಮತ್ತು ಅವರಿಗೆ ಆಹಾರವನ್ನು ನೀಡಲು ಸಾಧ್ಯವಾಗುತ್ತದೆ. ಬಾಲಕೃಷ್ಣನ ವಿಗ್ರಹವನ್ನು ಕೃಷ್ಣನ ಶಿಶುರೂಪಕ್ಕೆ ಸಂಬಂಧಿಸಿದ ಜೂಲ ಅಥವಾ ಉಯ್ಯಾಲೆಯಲ್ಲಿ ತೂಗಾಡಿಸಲಾಗುತ್ತದೆ. ಇದು ಅವನನ್ನು
ತನ್ನ ಪುಟ್ಟ ಉಯ್ಯಾಲೆಯ ಮೇಲೆ ತೂಗಾಡುವವರ ಹೃದಯಗಳಿಗೆ ಶಾಂತಿಯನ್ನು ತರುತ್ತದೆ. ಶಿಶುಕೃಷ್ಣ ವಿಗ್ರಹ ಮತ್ತು ಉಯ್ಯಾಲೆಯ ನೋಟವು ಹೋಲುತ್ತದೆ. ಈ ವಿಗ್ರಹವನ್ನು ಲಾಡು ಗೋಪಾಲ ಎಂದು ಕರೆಯುತ್ತಾರೆ. ಈ ಸಮಾರಂಭವು ಶಿಶು ಕೃಷ್ಣನನ್ನು ಅವನು ದತ್ತು ಪಡೆದ ಪೋಷಕರು ಮಾಡಿದಂತೆ ಸರದಿಯಲ್ಲಿ ತೂಗಾಡುವುದನ್ನು ಸೂಚಿಸುತ್ತದೆ. ಇದು ಪೋಷಣೆ, ಆರೈಕೆ ಮತ್ತು ಅವನ ಶಿಶುರೂಪಕ್ಕೆ ಸರಳವಾಗಿ ಲಾಲಿ ಹಾಡುವುದರ ಬಗ್ಗೆ. ಮಡಕೆ ಒಡೆಯುವ ಸಮಾರಂಭ. ಭಾರತದ ರಾಜಧಾನಿ ಮುಂಬೈನಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಮಡಕೆ ಒಡೆಯುವ ಸಮಾರಂಭವು ಅತ್ಯಂತ ಸಾಮಾನ್ಯವಾಗಿದೆ. ಇಲ್ಲಿ ಜನರು ಗುಂಪು ಗುಂಪಾಗಿ ಬಂದು ಮೊಸರು ತುಂಬಿದ ಮಡಕೆಯನ್ನು ಹಗ್ಗದ ಮೂಲಕ ಇಡುತ್ತಾರೆ. ಶ್ರೀಕೃಷ್ಣನ ದುಷ್ಕೃತ್ಯದಲ್ಲಿ ಅವನ ಜೊತೆಗಿರುವ ಸ್ನೇಹಿತರ ಪಾತ್ರವನ್ನು ನಿರ್ವಹಿಸುವ ಪುರುಷರ ಗುಂಪೊಂದು ಪರಸ್ಪರರ ಮೇಲೆ ಹತ್ತುತ್ತದೆ. ಅಲ್ಲಿಯವರೆಗೆ ಕೃಷ್ಣನ ಪಾತ್ರವನ್ನು ನಿರ್ವಹಿಸುವವನು ಸ್ವತಃ ಕೈಚಾಚಿ ಮಡಕೆಯನ್ನು ಒಡೆಯುತ್ತಾನೆ. ಕೃಷ್ಣನ ವಿವಿಧ ಕ್ರಿಯೆಗಳಲ್ಲಿ ಇದು ಮುಗ್ಧತೆ ಮತ್ತು ತಮಾಷೆಯ ಲಕ್ಷಣಗಳನ್ನು ತೋರಿಸುತ್ತದೆ. ಈ ಸಂಪ್ರದಾಯವನ್ನು ಶತಮಾನಗಳಿಂದಲೂ ತಲೆಮಾರುಗಳಿಂದಲೂ ನಡೆಸಿಕೊಂಡು ಬರಲಾಗುತ್ತಿದೆ. ಮಧ್ಯರಾತ್ರಿ ಹಬ್ಬಗಳು. ಕೃಷ್ಣ ಜನ್ಮಾಷ್ಟಮಿಯನ್ನು ಹಗಲಿನ ವೇಳೆಯಲ್ಲಿ ಮಾತ್ರವಲ್ಲದೆ ಮಧ್ಯರಾತ್ರಿಯಲ್ಲೂ ಆಚರಿಸಲಾಗುತ್ತದೆ. ಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದನು. ಆದ್ದರಿಂದ ಆಚರಣೆಯ ಸಮಯ ಜನ್ಮಾಷ್ಟಮಿ ಹಬ್ಬವನ್ನು ಪ್ರಾರಂಭಿಸುವ ಜನರು ಸಿಹಿ ತಿಂಡಿಗಳು ಮತ್ತು ಪಂಚಾಮೃತ ಸೇರಿದಂತೆ ಸಣ್ಣ ಅಲಂಕಾರಿಕ ಬಟ್ಟೆಗಳು ಮತ್ತು ಭಕ್ಷ್ಯಗಳನ್ನು ತಯಾರಿಸುತ್ತಾರೆ. ಜೊತೆಗೆ ಭಜನೆಗಳು ಮತ್ತು ಲಾಲಿಗಳನ್ನು ಹಾಡುತ್ತಾರೆ. ಜೊತೆಗೆ ಮಗು ಕೃಷ್ಣನನ್ನು ತಮ್ಮ ಮನೆಗಳಿಗೆ ಸ್ವಾಗತಿಸುತ್ತಾರೆ. ಇದನ್ನು ಸಂಪೂರ್ಣವಾಗಿ ಕೃಷ್ಣನ ಶಿಶುರೂಪದ ಮೇಲಿನ ಭಕ್ತಿ ಮತ್ತು ಪ್ರೀತಿಯ ಸಂಕೇತವಾಗಿ ಮಾಡಲಾಗುತ್ತದೆ. ಇದಲ್ಲದೆ ಭಕ್ತರು ಈ ಸಮಾರಂಭವನ್ನು ಬೇಗ ಪ್ರಾರಂಭಿಸಿದರೆ ಈ ದಿನದ ಸಾರವನ್ನು ಸಂಪೂರ್ಣವಾಗಿ ಅನುಭವಿಸುವುದರಿಂದ ಅವರು ಹೆಚ್ಚು ಆನಂದಿಸುವ ಸಾಧ್ಯತೆ ಇದೆ. ರಾಸಲೀಲಾ. ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ವಿವಿಧ ಸ್ಥಳಗಳಲ್ಲಿ ಪ್ರದರ್ಶಿಸಲಾಗುವ ನಾಟಕೀಯ ಕಾರ್ಯಗಳು ಮತ್ತು ನೃತ್ಯಗಳನ್ನು ರಾಸಲೀಲೆ ಉಲ್ಲೇಖಿಸುತ್ತದೆ. ರಾಸಲೀಲೆಯು ವೃಂದಾವನದಲ್ಲಿ ನಡೆದಿದೆ ಎಂದು ನಂಬಲಾದ ಒಂದು ಘಟನೆಯ ಉಲ್ಲೇಖವೂ ಆಗಿದೆ. ಕೃಷ್ಣನು ಯಾವಾಗಲೂ ದೈವಿಕನಾಗಿದ್ದನು. ಆದಾಗ್ಯೂ ರಾಧೆಯ ಮೇಲಿನ ಅವನ ಪ್ರೀತಿ ಮತ್ತು ಭಕ್ತಿಯನ್ನು ಗೋಪಿಯರಂತೆ ಪಾಲಿಸಲಿಲ್ಲ. ಅವರು ಕೃಷ್ಣನೊಂದಿಗೆ ಇರಲು ರಾಧೆಯಂತೆ ಹಂಬಲಿಸುತ್ತಿದ್ದರು. ಆದರೆ ಕೃಷ್ಣನಿಗೆ ಅಸಾಧ್ಯವಾದುದು ಯಾವುದೂ ಇರಲಿಲ್ಲ. ಅವನು ಏಕಕಾಲದಲ್ಲಿ ಪ್ರತ್ಯೇಕ ದೇಹಗಳಲ್ಲಿ ತನ್ನ ರೂಪಗಳಲ್ಲಿ ಹರಡುತ್ತಾನೆ ಎಂದು ತಿಳಿದುಬಂದಿದೆ. ಗೋಪಿಯರನ್ನು ನಿರಾಶೆಗೊಳಿಸದೆ ಅವನು ತನ್ನ ಪ್ರೀತಿಯ ರಾಧೆಯ ಜೊತೆಯಲ್ಲಿಯೇ ಇದ್ದನು. ರಾಸಲೀಲೆಯನ್ನು ಮುಖ್ಯವಾಗಿ ನೃತ್ಯ ಪ್ರದರ್ಶನವಾಗಿ ಇತ್ತೀಚೆಗೆ ಚಿತ್ರಿಸಲಾಗಿದೆ. ಅಲ್ಲಿ ರಾಧೆ ಕೃಷ್ಣನೊಂದಿಗೆ ಇದ್ದು ಅವನ ಹೃದಯಸ್ಪರ್ಶಿ ಕೊಳಲಿನ ನಾದವನ್ನು ಕೇಳುತ್ತಾನೆ ಮತ್ತು ಪ್ರತಿಯೊಬ್ಬ ಗೋಪಿಯು ಕೃಷ್ಣನ ರಾಸದ ಆವೃತ್ತಿಯೊಂದಿಗೆ ನೃತ್ಯ ಮಾಡಲು ಸಿಗುತ್ತಾನೆ. ಇದು ಕೃಷ್ಣನಿಗೆ ಒಂದೇ ರೀತಿಯ ಪ್ರೇಮ ಆಸಕ್ತಿ ಇದ್ದರೂ ತನ್ನ ಪ್ರಿಯಕರನಂತೆಯೇ ತನ್ನನ್ನು ಪ್ರೀತಿಸುತ್ತಿದ್ದ ಗೋಪಿಯರನ್ನು ನಿರಾಶೆಗೊಳಿಸಲು ಬಯಸಲಿಲ್ಲ ಎಂದು ತೋರಿಸುತ್ತದೆ. ರಾಸಲೀಲೆಯ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯು ಸಮಯದಲ್ಲಿ ನಟರು ವೇಷಭೂಷಣಗಳನ್ನು ಧರಿಸುತ್ತಾರೆ ಮತ್ತು ಶ್ರೀಕೃಷ್ಣನ ಜೀವನದಲ್ಲಿನ ಘಟನೆಯನ್ನು ಉಲ್ಲೇಖಿಸಲು ರಂಗಪರಿಕರಗಳನ್ನು ಬಳಸುತ್ತಾರೆ. ಹೆಚ್ಚಿನ ಸಮಯ ಇದು ಕೃಷ್ಣ ಜನ್ಮಾಷ್ಟಮಿಯ ಶುಭ ದಿನದ ಮುಕ್ತಾಯ. ಆರತಿ ನೀಡುವಿಕೆ. ಆರತಿ ಶ್ರೀಕೃಷ್ಣನಿಗೆ ಬೆಳಕು ಮತ್ತು ಪೂಜೆಯನ್ನು ಒಂದೇ ರೂಪದಲ್ಲಿ ಅರ್ಪಿಸುವುದು ಎಂದರ್ಥ. ಕೃಷ್ಣ ವಿಗ್ರಹದ ಮುಂದೆ ಮೇಣದ ಬತ್ತಿಗಳು ಮತ್ತು ಬೆಣ್ಣೆ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಆರತಿಯ ಸಮಯದಲ್ಲಿ ಪೂಜಾ ತಟ್ಟೆಯನ್ನು ಹಲವಾರು ಬಾರಿ ಪ್ರದಕ್ಷಿಣಾಕಾರವಾಗಿ ಸುತ್ತುವರಿಯಲಾಗುತ್ತದೆ. ಇದರಿಂದಾಗಿ ವಿಗ್ರಹಕ್ಕೆ ಉತ್ತಮ ಪ್ರಭೆ ಮತ್ತು ಕಂಪನಗಳು ಹರಡುತ್ತವೆ. ಇದಲ್ಲದೆ ಗಂಟೆಗಳನ್ನು ಬಾರಿಸಲಾಗುತ್ತದೆ ಮತ್ತು ವಿಗ್ರಹಕ್ಕೆ ಮತ್ತೆ ಕೆಲವು ಕಾಣಿಕೆಗಳನ್ನು ನೀಡಲಾಗುತ್ತದೆ. ಅದನ್ನು ಶೀಘ್ರದಲ್ಲೇ ಪ್ರಸಾದವಾಗಿ ಬಳಸಲಾಗುತ್ತದೆ. ಪ್ರಸಾದ ವಿತರಣೆ. ಪ್ರಸಾದ ಎಂದರೆ ಶ್ರೀಕೃಷ್ಣನ ವಿಗ್ರಹಕ್ಕೆ ಅರ್ಪಿಸುವ ನೈವೇದ್ಯಗಳು. ಆರತಿ ಸಮಾರಂಭ ಮುಗಿದ ನಂತರ ಭಕ್ತರ ಅಂಗೈಯಲ್ಲಿ ಸ್ವಲ್ಪ ಪ್ರಸಾದ ಸಿಗುತ್ತದೆ. ಅದು ಸಿಹಿ ತಿಂಡಿಗಳು, ಹೂವುಗಳು ಅಥವಾ ಹಣ್ಣುಗಳಾಗಿರಬಹುದು. ಅರ್ಪಿಸಿದ ಪ್ರಸಾದವನ್ನು ಎಂದಿಗೂ ನಿರಾಕರಿಸಬಾರದು, ಏಕೆಂದರೆ ಅದು ಭಗವಂತನಿಗೆ ಅಗೌರವ ಎಂದು ಪರಿಗಣಿಸಲಾಗುತ್ತದೆ. ಪೂಜೆಯ ನಂತರ ಭಕ್ತರು ಪ್ರಸಾದವನ್ನು ಸ್ವೀಕರಿಸಲು ಸಾಲುಗಟ್ಟಿ ನಿಲ್ಲುತ್ತಾರೆ. ಅನೇಕರು ಪ್ರಸಾದವನ್ನು ತಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಲು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಒಟ್ಟಾರೆಯಾಗಿ ಇದನ್ನು ಮಾಡಿದ ನಂತರ ಪೂಜೆ ಪೂರ್ಣಗೊಳ್ಳುತ್ತದೆ. ಕೃಷ್ಣ ಪರಮಾತ್ಮನನ್ನು ಪೂಜಿಸುವ ಕೇಂದ್ರ ಸ್ಥಳಗಳು. ಪ್ರತಿ ವರ್ಷ ಒಂದಕ್ಕಿಂತ ಹೆಚ್ಚು ದೇಶಗಳು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತವೆ. ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ದೇಶಗಳಲ್ಲಿ ಭಾರತ, ನೇಪಾಳ, ಮಾರಿಷಸ್, ಫಿಜಿ, ಟ್ರಿನಿಡಾಡ್ ಮತ್ತು ಟೊಬಾಗೊ ಮತ್ತು ಗಯಾನಾ ಸೇರಿವೆ. ಅದೇ ರೀತಿ ದೇಶಗಳ ಸ್ಥಳೀಯರು ವಿಶ್ವಾದ್ಯಂತ ಹರಡಿರುವುದರಿಂದ ಭಕ್ತರು USA, ಆಸ್ಟ್ರೇಲಿಯಾ, ಕೆನಡಾ, UK ಮುಂತಾದ ಪಾಶ್ಚಿಮಾತ್ಯ ದೇಶಗಳಲ್ಲಿಯೂ ಸಹ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಬಹುದು.
ಹಿಂದೂ ಧರ್ಮವು ಒಂದು ನಿರ್ದಿಷ್ಟ ಸಂಸ್ಕೃತಿ ಅಥವಾ ಜನಾಂಗಕ್ಕೆ ಬದ್ಧವಾಗಿಲ್ಲ. ಆದ್ದರಿಂದ ಪ್ರಪಂಚಾದ್ಯಂತ ವಿವಿಧ ಜನಾಂಗೀಯ ಹಿನ್ನೆಲೆಯ ಭಕ್ತರು ಶ್ರೀಕೃಷ್ಣನನ್ನು ಅವನ ದೇವಾಲಯಗಳಲ್ಲಿ ಪೂಜಿಸಲು ಸಾಲುಗಟ್ಟಿ ನಿಲ್ಲುತ್ತಾರೆ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಘ ಇಸ್ಕಾನ್ ಎಂಬ ಸಮಾಜವು ಪ್ರಪಂಚಾದ್ಯಂತ ಹಲವಾರು ಸ್ಥಳಗಳಲ್ಲಿ ನೆಲೆಗೊಂಡಿದೆ. ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಹುಟ್ಟಿಕೊಂಡ ಕಾರಣ ಈ ಸಮಯದಲ್ಲಿ ಹೆಚ್ಚು ಭಕ್ತರು ಸೇರುವ ಸ್ಥಳಗಳು ವೃಂದಾವನ, ಮಥುರಾ ಮತ್ತು ದ್ವಾರಕಾ. ಈ ಸ್ಥಳಗಳು ಶ್ರೀಕೃಷ್ಣನ ಇತಿಹಾಸವನ್ನು ಹೊಂದಿದೆ. ವೃಂದಾವನವನ್ನು ಶ್ರೀಕೃಷ್ಣನು ಕುರುಬನಾಗಿ ಬೆಳೆದ ಸ್ಥಳವೆಂದು ಗ್ರಹಿಸಲಾಗಿದೆ. ಮಥುರಾವು ಕೃಷ್ಣನ ಹೆತ್ತವರನ್ನು ಅವನ ಮಾವ ಕಂಸನು ಸೆರೆಯಲ್ಲಿಟ್ಟ ಸ್ಥಳವಾಗಿದೆ ಮತ್ತು ದ್ವಾರಕಾವು ಶ್ರೀಕೃಷ್ಣನು ಮಥುರಾವನ್ನು ತೊರೆದ ನಂತರ ಸ್ಥಾಪಿಸಿದ ಮತ್ತು ಆಳಿದ ರಾಜ್ಯವಾಗಿದೆ. ಕೃಷ್ಣ ಮಂದಿರ ನೇಪಾಳದ ಅತ್ಯಂತ ಜನಪ್ರಿಯ ಸ್ಥಳಗಳಲ್ಲಿ ಒಂದಾದ ಈ ಸ್ಥಳವು ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಜನಜಂಗುಳಿಯಿಂದ ಕೂಡಿರುತ್ತದೆ. ಲಲಿತಪುರದ ಪಠಾಣ ರಾಜನರ ಅರಮನೆಯಂಗಳದಲ್ಲಿ ಶ್ರೀಕೃಷ್ಣನು ತನ್ನ ಪತ್ನಿ ರಾಧೆಯೊಂದಿಗೆ ನೃತ್ಯ ಮಾಡುತ್ತಿರುವುದನ್ನು ಕನಸು ಕಂಡಾಗ ಈ ಸ್ಥಳವು ಸೆಟ್ ಆಗಿತ್ತು. ಸ್ವಲ್ಪ ಸಮಯದೊಳಗೆ ರಾಜನು ಅತ್ಯುತ್ತಮ ವಾಸ್ತುಶಿಲ್ಪಿಗಳಿಂದ ಒಂದೇ ಗಟ್ಟಿಯಾದ ಕಲ್ಲಿನಿಂದ ಕೃಷ್ಣ ಮಂದಿರವನ್ನು ನಿರ್ಮಿಸಿದನು. ಈ ಸ್ಥಳಗಳು ತೀರ್ಥಯಾತ್ರಾ ಸ್ಥಳಗಳೆಂದು ಪ್ರಸಿದ್ಧವಾಗಿವೆ. ನೀವು ಭಾರತದಿಂದ ಬಂದವರಲ್ಲ, ಎಲ್ಲ ಜನಾಂಗದ ಜನರನ್ನು ನೋಡುತ್ತೀರಿ. ಪಶ್ಚಿಮದಿಂದ ವಿವಿಧ ಏಷ್ಯಾದ ದೇಶಗಳವರೆಗೆ ನೀವು ಎಲ್ಲ ಜನಾಂಗದವರ ಉಪಸ್ಥಿತಿಯನ್ನು ನೋಡುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಬೇರೆಯವರಿಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.